ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. DVGಯವರ ಕಗ್ಗದ ಮಾತಿಗೆ ಇಂಬು ಕೊಡುತ್ತಾ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬಾಹ್ಯಾಕಾಶ ಅನ್ನೋದು ಪ್ರತಿಯೊಬ್ಬರಿಗೂ ಬಹಳನೇ ಕುತೂಹಲ ತರುವಂತಹ ಒಂದು ವಿಷಯ. ಅಲ್ಲಿ ಏನಿರುತ್ತೆ, ಬಾಹ್ಯಾಕಾಶ ಅಂದರೆ ಏನು, ಹೇಗಿರುತ್ತೆ, ಈ ಎಲ್ಲದರ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತೆ. ಈ ವಿಷಯವಾಗಿ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿಗಳಿದ್ದಾರೆ. ಡಾಕ್ಟರ್ BR ಗುರುಪ್ರಸಾದ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. 4 ದಶಕಗಳಿಗಿಂತ ಹೆಚ್ಚು ಇಸ್ರೋ ಅಲ್ಲಿ ವಿಜ್ಞಾನಿಗಳಾಗಿ ಕಾರ್ಯನಿರ್ವಹಿಸಿ ಹಾಗೆ ವಿಜ್ಞಾನಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದೀರಾ. 13ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದೀರಾ. ಬಾಹ್ಯಾಕಾಶ ಅಂದರೆ ಒಂದು ಸಿಂಪಲ್ ಆಗಿ ಹೇಳೋದಾದರೆ ಏನು ಬಾಹ್ಯಾಕಾಶ ಅಂದರೆ ಏನು? ಬಾಹ್ಯಾಕಾಶ ಹಾಗೂ ಅಂತರಿಕ್ಷ ಈ 2 ಪದಗಳನ್ನು ನಾವು ಬಳಸ್ತೀವಿ. ಸ್ಪೇಸ್ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ, ಬಾಹ್ಯಾಕಾಶ ಅನ್ನೋದಕ್ಕಿಂತ ಅಂತರಿಕ್ಷ ಅನ್ನುವ ಪದ ಸಮಂಜಸ ಅಂತ ಅನಿಸುತ್ತೆ. ಈ ಅಂತರಿಕ್ಷ ಅನ್ನುವಂತಹ ಪ್ರದೇಶ ಭೂ ವಾತಾವರಣದ ಆಚೆ, ಅರ್ತ್ಸ್ ಅಟ್ಮಾಸ್ಫಿಯರ್ ಅಂತ ಏನು ಹೇಳ್ತೀವಿ, ಅದರ ಆಚೆ ಇರುವಂತಹ ಪ್ರದೇಶ. ಹೀಗಾಗಿ ಸೂರ್ಯ, ಚಂದ್ರ, ನಕ್ಷತ್ರಗಳು, ಧೂಮಕೇತುಗಳಾಗಲಿ, ಗ್ರಹಗಳಾಗಲಿ, ಇವೆಲ್ಲವೂ ಗ್ಯಾಲಕ್ಸಿಗಳು, ಇವೆಲ್ಲವೂ ಇರೋದು ಅಂತರಿಕ್ಷದಲ್ಲಿ. ಆದರೆ ಇಲ್ಲಿ ಒಂದು ಕಷ್ಟ ಏನಪ್ಪ ಅಂದರೆ, ಇವಾಗ 2 ದೇಶಗಳ ನಡುವಿನ ಗಡಿ ಇರುತ್ತಲ್ಲ, ಇಲ್ಲಿಂದ ಆಚೆ ಇನ್ನೊಂದು ದೇಶ ಅಂತ ಹೇಳ್ತೀವಿ. ಆ ರೀತಿ ಅಂತರಿಕ್ಷಕ್ಕೆ ಭೂ ವಾತಾವರಣ ಇಂತಹ ಒಂದು ಪ್ರದೇಶದಲ್ಲೇ ಅದು ಮುಗಿಯುತ್ತೆ, ಅಂತರಿಕ್ಷ ಪ್ರಾರಂಭ ಆಗುತ್ತೆ ಅಂತ ಹೇಳೋದು ಬಹಳ ಕಷ್ಟ. ಯಾಕಂದರೆ ಭೂಮಿಯ ವಾತಾವರಣದ ಸಾಂದ್ರತೆ, ಡೆನ್ಸಿಟಿ ಮೇಲೆ ಏರ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಗಾಳಿ ವಿರಳವಾಗ್ತಾ ಹೋಗಿ ನಿಧಾನವಾಗಿ ಅದು ಅಂತರಿಕ್ಷದ ಜೊತೆ ಬೆರೆತ್ಕೊಳ್ಳುತ್ತೆ. ಹಾಗಾಗಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತರಿಕ್ಷ ಅನ್ನೋದು ಹೇಳೋದು ಅದು ಸಾಧ್ಯವೇ ಇಲ್ಲ. ಹಾಗಾಗಿ ವಿಜ್ಞಾನಿಗಳು ಏನು ಮಾಡಿದ್ದಾರೆ ಅಂದರೆ, ಸುಮಾರು 100 ಕಿಲೋಮೀಟರ್ ಎತ್ತರದಲ್ಲಿ, ಭೂಮಿಯ ನೆಲದಿಂದ ಇಲ್ಲಿಂದ ಸುಮಾರು 100 ಕಿಲೋಮೀಟರ್ ಎತ್ತರದಲ್ಲಿ ಅಂತರಿಕ್ಷ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಅದರ ಒಳಗೆ ಇರೋದು ಭೂ ವಾತಾವರಣ, ಅದರ ಆಚೆ ಇರೋದು ಅಂತರಿಕ್ಷ ಅಂತ ಒಪ್ಪಂದದ ಪ್ರಕಾರ ಆಗಿದೆ. ಹಾಗೆ ಮಾನವರು ಅಂತರಿಕ್ಷಕ್ಕೆ ಹೋದದ್ದು ಯಾವಾಗ, ಹಾಗೆ ಅಲ್ಲಿಂದ ಹೇಗೆ ಅದರ ಜರ್ನಿ ಯಾವ ರೀತಿಯಲ್ಲಿ ನಡೆದು ಬಂದಿದೆ, ಬೆಳವಣಿಗೆ ಅಂತೂ ಸಾಕಷ್ಟು ನೋಡಿದ್ದೀವಿ, ಇತ್ತೀಚಿನ ದಿನಗಳಂತೂ ಸುಮಾರಿದೆ. ಇದ್ರ ಬಗ್ಗೆ ಒಂಚೂರು ಹೇಳ್ತೀರಾ? ಅಂತರಿಕ್ಷಕ್ಕೆ ತೆರಳಿ ಅಲ್ಲಿನ ಲೋಕಗಳನ್ನು ಕಾಣುವಂತಹ ನಕ್ಷತ್ರಗಳಾಗಲಿ, ಗ್ರಹಗಳಾಗಲಿ, ಬರಿಗಣ್ಣಿಗೆ ಬೆಳಕಿನ ಚುಕ್ಕಿಗಳಂತೆ ಗೋಚರಿಸುವಂತಹ ಈ ಆಕಾಶಕಾಯಗಳತ್ತ ತೆರಳಿ ಅವುಗಳನ್ನು ಸಂದರ್ಶಿಸಬೇಕು ಅನ್ನುವಂತಹ ಬಯಕೆ ಮಾನವನಿಗೆ ಶತಮಾನಗಳಿಂದನೂ ಇದೆ. ಆದರೆ ಬರೀ ಆಸೆ ಒಂದಿದ್ದರೆ ಸಾಲದು, ಅದಕ್ಕೆ ತಕ್ಕಂತೆ ಸಾಧನೆ ಮುಖ್ಯ, ತಂತ್ರಜ್ಞಾನ ಮುಖ್ಯ. ಆದರೆ ಬಹು ಹಿಂದಿನಿಂದಲೂ ಈ ಆಸೆ ಅನ್ನೋದು ಕವಿಗಳ ಕವನದ ರೂಪದಲ್ಲಿ ವ್ಯಕ್ತವಾಗಿದೆ. ಇದು ಸದಭಿರುಚಿಯ ಸಿನಿಮಾ ಗೀತೆಗಳಾಗಿರ್ಬೋದು. ಇವಾಗ ನೋಡಿ, ಒಂದು ಸಾಮಾನ್ಯವಾಗಿ ಹಾರಬೇಕು ಅನ್ನುವಂತಹ ಹಂಬಲ ಮಾನವನಿಗೆ ಬಹಳ ದಿನಗಳಿಂದ ಇರುವಂಥದ್ದು. ಅಂತರಿಕ್ಷಕ್ಕೆ ತೆರಳೋದಿರಲಿ, ಹಾರಬೇಕು ಅಂತ. ಅದಕ್ಕೆ ಒಂದು ಗೀತೆ ತಾವು ಕೇಳಿರ್ಬೋದು, ಬಹಳ ಹಳೆಯ ಚಿತ್ರಗೀತೆ. ಆಡುತ್ತಿರುವ ಮೋಡಗಳೇ, ಹಾರುತ್ತಿರುವ ಹಕ್ಕಿಗಳೇ, ಯಾರ ತಡೆಯೂ ನಿಮಗಿಲ್ಲ, ನಿಮ್ಮ ಭಾಗ್ಯ ನಮಗಿಲ್ಲ ಅಂತ ಮಾನವ ಹಲಬಿದ್ದಾನೆ. ಕವಿಯ ಕವನದ ರೂಪದಲ್ಲಿ ಇದು ಹೊರಹೊಮ್ಮತಾ ಇದೆ. ಅದೇ ರೀತಿ ಮತ್ತೊಂದು ಸದಭಿರುಚಿ, ನಾನು ಯಾವಾಗಲೂ ಸದಭಿರುಚಿಯ ಗೀತೆಗಳನ್ನು ಹೇಳ್ತೀನಿ. ಹಾರುತ ದೂರ ದೂರ, ಮೇಲೇರುವ ಭಾರ ಭಾರ, ನಾವಾಗುವ ಚಂದಿರ ತಾರ. ನೋಡಿ, ನಾವೇ ಆಗೋಣ ಚಂದ್ರ ತಾರೆಗಳು, ಕೈಗೂಡಲಿ ಸ್ವೈರ ವಿಹಾರ ಅಂತ ಕುರಾ ಸೀತಾರಾಮ ಶಾಸ್ತ್ರಿಗಳು ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ. ಇವೆಲ್ಲ ಏನು ಅಂದರೆ, ಸಾಮಾನ್ಯವಾಗಿ ಕುವೆಂಪು ಅವರು ಒಂದು ಗೀತನಲ್ಲಿ ದೂರಕ್ಕೆ ದೂರಕ್ಕೆ ಬಹು ದೂರಕ್ಕೆ ಹಾರುವೆ ಗಾನ ವಿಮಾನದಲ್ಲಿ ಅಂತ ಹೇಳ್ತಾರೆ. ಅಂದರೆ ಗಾನ ಅನ್ನೋದು ಯಾವ ರೀತಿ, ಅದು ಒಂದು ಟೂಲ್ ಅಂತ ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ, ಆ ರೀತಿ. ಹಾಗಾಗಿ ಮನುಷ್ಯನಿಗೆ ಭಾವನಾತ್ಮಕವಾಗಿ ಅಂತರಿಕ್ಷಕ್ಕೆ ತೆರಳಬೇಕೆನ್ನುವ ಬಯಕೆ ಮೊದಲಿನಿಂದನೂ ಇದ್ದಿದ್ದೆ. ಆದರೆ ಇದು ಸಾಧ್ಯ ಆದದ್ದು ರಾಕೆಟ್ ಅನ್ನುವಂತಹ ಒಂದು ವಾಹನವನ್ನು, ಒಂದು ಯಂತ್ರವನ್ನು ನಿರ್ಮಾಣ ಮಾಡಿದ ಮೇಲೆ. 1957 ಅಕ್ಟೋಬರ್ 4 ಬೃಹತ್ ರಾಕೆಟ್ ವಾಹನ ಒಂದು ಹಿಂದಿನ ಸೋವಿಯತ್ ಒಕ್ಕೂಟ, USSR ಅಂತ ಹೇಳ್ತಾ ಇದ್ವಲ್ಲ, ಅಥವಾ ಸೋವಿಯತ್ ಯೂನಿಯನ್ ಅಂತ, ಆ ದೇಶದ ಬೈಕನೂರ್ ಅನ್ನುವಂತಹ ಒಂದು ಸ್ಥಳದಿಂದ, ಕಜಕ್ಸ್ತಾನದಲ್ಲಿರುವಂಥದ್ದು, ಅಲ್ಲಿಂದ ಅದು ಮೇಲೆದ್ದು
ಒಂದು ಟೊಳ್ಳಾದ ಗೋಲ, ಲೋಹದ ಗೋಲ 84 ಕಿಲೋಗ್ರಾಮ್ಗಳಷ್ಟು ದೊಡ್ಡದ ತೂಕ ಇತ್ತಷ್ಟೇ. ಅದನ್ನು ಭೂಮಿಯನ್ನು ಅಂತರಿಕ್ಷದಲ್ಲಿ ಸುತ್ತುವಂತೆ ಆ ರಾಕೆಟ್ ಮಾಡಿತು. ಅಂದು ಅಂತರಿಕ್ಷ ಯುಗ ಆರಂಭ ಆಯಿತು 1957 ಅಕ್ಟೋಬರ್ 4ರಂದು. ಆದರೆ ಮಾನವ ತನ್ನ ಬುದ್ಧಿಶಕ್ತಿಯಿಂದ ನಿರ್ಮಾಣವಾದ ಸಾಧನ ಒಂದನ್ನು ಅಂತರಿಕ್ಷಕ್ಕೆ ಉಡಾಯಿಸಿ ಅದರಿಂದ ಅವನಿಗೆ ನೆಮ್ಮದಿ ಸಿಗಲಿಲ್ಲ. 1961 ಏಪ್ರಿಲ್ 12ರಂದು ಯೂರಿ ಗಗಾರಿನ್ ಅನ್ನುವಂತಹ ಸೋವಿಯತ್ ದೇಶದ ಪ್ರಜೆ, ಸೋವಿಯತ್ ಒಕ್ಕೂಟದ ಪ್ರಜೆ ಅಂತರಿಕ್ಷಕ್ಕೆ ತೆರಳಿದ. ಅಷ್ಟೇ ಅಲ್ಲ, ಅಂತರಿಕ್ಷಕ್ಕೆ ತೆರಳಿ ಅಲ್ಲಿ ಭೂಮಿಯನ್ನು ಕೇವಲ 108 ನಿಮಿಷಗಳಲ್ಲಿ ಒಮ್ಮೆ ಸುತ್ತಿ ಬಂದ್ಬಿಟ್ಟ. 108 ಕೇವಲ 108 ನಿಮಿಷ ಅಂದರೆ 1 ಗಂಟೆ 48 ನಿಮಿಷದಲ್ಲಿ ಇಡೀ ಭೂಮಿನ ಸುತ್ತಬಿಟ್ಟು ತಿರ್ಗಾ ಭೂಮಿಗೆ ಬಂದಿಳಿದ ಅಂತರಿಕ್ಷದಿಂದ. ಇದಕ್ಕೆ ಹೋಲಿಸಿದಲ್ಲಿ ಕ್ರಿಸ್ತಶಕ 1519ರಿಂದ 522ರವರೆಗಿನ 3 ವರ್ಷದ ಅವಧಿಯಲ್ಲಿ ಫರ್ಡಿನಾಂಡ್ ಮೆಗೆಲಾನ್ ಅನ್ನುವಂತಹ ಒಂದು ಸಾಹಸಿ ಹೆಸರು ಕೇಳಿದ್ದೀವಿ. ಅವನ ನೇತೃತ್ವದಲ್ಲಿ ಹೊರಟಂತಹ ಒಂದು ನೌಕೆ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿತು. 3 ವರ್ಷ ತಗೊಂಡಿತ್ತದು. ಆದರೆ ಯೂರಿ ಗಗಾರಿನ್ ಕೇವಲ 108 ನಿಮಿಷಗಳಲ್ಲಿ ಭೂಮಿಯನ್ನು ಸುತ್ತಿ ಬಂದ. ಈ ಮಾನವ ಸಹಿತ ಅಂತರಿಕ್ಷಯಾನ ಕಾರ್ಯಕ್ರಮ ಅಂದರೆ ಮಾನವರ ನೆರವಿನೊಡನೆ ಅಂತರಿಕ್ಷ ಕಾರ್ಯಕ್ರಮವನ್ನು ನಡೆಸೋದಿದೆಯಲ್ಲ, ಇದು ಪ್ರಾರಂಭ ಆಗಿದ್ದು 1961 ಏಪ್ರಿಲ್ 12ರಂದು. ಅದಾದ ಮೇಲೆ ಅನೇಕ ಬೆಳವಣಿಗೆಗಳು ಅಂತರಿಕ್ಷ ಕ್ಷೇತ್ರದಲ್ಲಿ ನಡೆದಿವೆ. ಮೊದಲನೇದಾಗಿ ಗಗಾರಿನ್ ಅಂತರಿಕ್ಷಕ್ಕೆ ತೆರಳಿ ಪುನಃ ವಾಪಸ್ ಬಂದ. ಅದಾದ ಮೇಲೆ ಏನಾಯ್ತಪ್ಪ ಅಂದರೆ ಆವಾಗ ಶೀತಲ ಸಮರ ಅನ್ನುವಂಥದ್ದು ಒಂದು ನಡೀತಾ ಇತ್ತು ಅಮೇರಿಕಾ ಹಾಗೂ ಸೋವಿಯತ್ ರಷ್ಯಾಗಳ ನಡುವೆ. ಕೋಲ್ಡ್ ವಾರ್ ಅಂತ ಹೇಳ್ತೀವಲ್ಲ, ಅದು ನಡೀತಾ ಇದ್ದಿದ್ದರಿಂದ ಏನಾಯಿತು ಅಂದರೆ ಅಂತರಿಕ್ಷ ಕಾರ್ಯಕ್ರಮಗಳನ್ನು ನಡೆಸುವಲ್ಲಿ, ಅಂತರಿಕ್ಷಕ್ಕೆ ಮಾನವರನ್ನು ಉಡಾಯಿಸುವಲ್ಲಿ ನಾ ಮುಂದು ಅಂತ ಸೋವಿಯತ್ ರಷ್ಯಾ ಹಾಗೂ ಅಮೇರಿಕಾ ಪೈಪೋಟಿಯಿಂದ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಪ್ರಾರಂಭಿಸಿದ್ವು. ಆಮೇಲೆ 1963 ವ್ಯಾಲೆಂಟಿನಾ ತೆರೆಶ್ಕೋವಾ ಅನ್ನುವಂತಹ ಮೊದಲ ಮಹಿಳೆ ಅಂತರಿಕ್ಷಯಾನ ಮಾಡಿ ಬಂದಳು. 1965 ಅಲೆಕ್ಸೆ ಲಿಯೋನೋವ್ ಅಂತಹ ಸೋವಿಯತ್ ಗಗನಯಾತ್ರಿ ಅಂತರಿಕ್ಷದಲ್ಲಿ ನಡೆದು ಬಂದ. ಇಲ್ಲಿ ನಡೆದ ಅಂತ ಹೇಳ್ತೀವಿ, ನಡೆಯೋದಕ್ಕೆ ಅಲ್ಲೇ ನೆಲ ಇಲ್ಲ, ತೇಲಾಡಿ ಬಂದ ಅಂತ ಹೇಳ್ಬೋದು. ಅದು ಒಂದು ಸಾಹಸನೇ. ಇದಾದ ಮೇಲೆ ಅಮೇರಿಕಾ ಮೇಲುಗೈ ಸಾಧಿಸೋಕ್ಕೆ ಪ್ರಾರಂಭ ಆಗಿ 1969 ಜುಲೈ 21ನೇ ತಾರೀಕು ಭಾರತೀಯ ಕಾಲಮಾನ 8:29 ನಿಮಿಷಕ್ಕೆ ಕ್ಷಮಿಸಬೇಕು, ನೀಲ್ ಆರ್ಮ್ಸ್ಟ್ರಾಂಗ್ ಅನ್ನುವಂತಹ ಅಮೆರಿಕಾದ ಪ್ರಜೆ ಚಂದ್ರನ ಮೇಲೆ ಪಾದ ಊರ್ಬಿಟ್ಟು ದಟ್ಸ್ ಒನ್ ಸ್ಮಾಲ್ ಸ್ಟೆಪ್ ಫಾರ್ ಮ್ಯಾನ್, ಒನ್ ಜೈಂಟ್ ಲೀಪ್ ಫಾರ್ ಮ್ಯಾನ್ ಕೈಂಡ್ ಅಂತ. ಅದು ಅಂದರೆ ಈ ಹೆಜ್ಜೆ ಮಾನವನೊಬ್ಬನಿಗೆ ಒಂದು ಪುಟ್ಟ ಹೆಜ್ಜೆ ಇರ್ಬೋದು, ಆದರೆ ಇದು ಇಡೀ ಮಾನವ ಕುಲಕ್ಕೆ ಒಂದು ದೈತ್ಯ ಜಿಗಿತ, ಜೈಂಟ್ ಲೀಪ್ ಫಾರ್ ಮ್ಯಾನ್ ಕೈಂಡ್ ಅಂತ ನೋಡ್ತಾರೆ. ಈ ರೀತಿ ಅಂತರಿಕ್ಷಯಾನ ಮಾನವರನ್ನು ಉಪಯೋಗಿಸಿಕೊಂಡು ನಡೆಸುವಂತಹ ಅಂತರಿಕ್ಷಯಾನ 1961 ಪ್ರಾರಂಭವಾಗಿ 69 ಮಾನವ ಚಂದ್ರನನ್ನು ಸಂದರ್ಶಿಸೋದಕ್ಕೆ ಸಾಧ್ಯ ಆಯಿತು. 12 ಜನ ಇವತ್ತು ಗಗನಯಾತ್ರಿಗಳು ಎಲ್ಲರೂ ಅಮೇರಿಕನ್ರೆ ಚಂದ್ರನ ಮೇಲೆ ನಡೆದು ಬಂದಿದ್ದಾರೆ. ಆದರೆ ಈ ಒಂದು ಸ್ಪರ್ಧೆ ಅಂತ ಹೇಳ್ಬೋದೇನೋ, ಇದರಲ್ಲಿ ಗೆಲುವು ಸಾಧಿಸಲಾಗದ ಸೋವಿಯತ್ ರಷ್ಯಾ ಅಂತರಿಕ್ಷ ನಿಲ್ದಾಣಗಳ ಯುಗವನ್ನು ಪ್ರಾರಂಭಿಸಿತು. ಅಂತರಿಕ್ಷ ನಿಲ್ದಾಣಗಳು ಅಂದರೆ ಏನು? ಸ್ಪೇಸ್ ಸ್ಟೇಷನ್ ಅಂದರೆ ಅಂತರಿಕ್ಷ ನಿಲ್ದಾಣ ಅನ್ನೋದು ಒಂದು ಬೃಹತ್ ಅಂತರಿಕ್ಷ ನೌಕೆ. ಅದರಲ್ಲಿ ಮಾನವರು ಅಂದರೆ ಗಗನಯಾತ್ರಿಗಳು, ಅನೇಕ ಗಗನಯಾತ್ರಿಗಳು ತಿಂಗಳಾನುಗಟ್ಟಲೆ ಅಂತರಿಕ್ಷದಲ್ಲಿ ವಾಸ ಮಾಡುವುದಕ್ಕೆ, ಸುಖವಾಗಿ ವಾಸಿಸುವುದಕ್ಕೆ ಏನೇನು ಪರಿಕರಗಳು ಬೇಕೋ ಅದೆಲ್ಲವೂ ಅನುಕೂಲಗಳು, ಪರಿಕರಗಳು ಇರುತ್ತವೆ. ಜೊತೆಗೆ ಅವರು ಸಂಶೋಧನೆಯನ್ನು ನಡೆಸ್ಬೋದು. ಅಲ್ಲೊಂದು ಮನೆ ಅಂತ ಹೇಳ್ಬೋದು. ಅದೇ ಇವತ್ತು ಅದೇ ರೀತಿ ಥರ ಆಗಿದೆ, ಅದೇ ರೀತಿ ಆಗಿದೆ ಇವತ್ತು. ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನೋದು ಇವತ್ತು ಅದೇ ರೀತಿ ಆಗಿದೆ. ಈ ಒಂದು ಅಂತರಿಕ್ಷ ನಿಲ್ದಾಣದ ಕಾರ್ಯಕ್ರಮದ ಅಂಗವಾಗಿ ಸಲ್ಯೂಟ್ ಸರಣಿಯ 7 ಅಂತರಿಕ್ಷ ನೌಕೆಗಳನ್ನು ಸೋವಿಯತ್ ಒಕ್ಕೂಟ ಉಡಾಯಿಸಿತು. ಆ ಪೈಕಿ ಸಲ್ಯೂಟ್ 7 ಅನ್ನುವಂತಹ ಒಂದು ಅಂತರಿಕ್ಷ ನಿಲ್ದಾಣಕ್ಕೆ ಭಾರತದ ಮೊದಲ ಗಗನಯಾತ್ರಿ ರಾಕೇಶ್ ಶರ್ಮಾ ಅವರು ಕೂಡ 1984 ಅಂದರೆ 41 ವರ್ಷಗಳ ಹಿಂದೆ ಸುಮಾರು 1 ವಾರದ ಕಾಲ ಭೇಟಿ ನೀಡಿ ಬಂದರು. ಅದಾದ ಮೇಲೆ ಅಮೆರಿಕ ಕೂಡ ಆ ವೇಳೆಯಲ್ಲಿ ಸ್ಕೈಲ್ಯಾಬ್ ಅನ್ನುವಂತಹ ಒಂದು ಅಂತರಿಕ್ಷ ನಿಲ್ದಾಣನ ಉಡಾಯಿಸಿತು. ಆದರೆ ಈ ಸ್ಕೈಲ್ಯಾಬ್ ಅಂತರಿಕ್ಷ ನಿಲ್ದಾಣ ಮಾನವ ಸಹಿತ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ರು.
ಅದಕ್ಕಿಂತ ಹೆಚ್ಚಾಗಿ ಅದು ಕುಖ್ಯಾತಿಯನ್ನು ಪಡೀತು. ಯಾಕಂದರೆ 1979ರಲ್ಲಿ ಅದು ಭೂಮಿಗೆ ಅನಿಯಂತ್ರಿತವಾದ ರೀತಿಯಲ್ಲಿ ಅನ್ಕಂಟ್ರೋಲ್ಡ್ ಭೂಮಿಗೆ ಬಂದು ಭೂ ವಾತಾವರಣನ ಪ್ರವೇಶಿಸಿ ಬಿದ್ದಾಗ ಭೀತಿ ಉಂಟಾಗೋಗ್ಬಿಟ್ಟಿತ್ತು ಇಡೀ ಜಗತ್ತಿನಾದ್ಯಂತ. ಅದಾದ ಮೇಲೆ 86ರಲ್ಲಿ ಸೋವಿಯತ್ ಒಕ್ಕೂಟ ಮಿಯರ್ ಅಂದರೆ ಶಾಂತಿ ಅಂತ, ಮಿಯರ್ ಅನ್ನುವಂತಹ ಒಂದು ಅಂತರಿಕ್ಷ ನಿಲ್ದಾಣವನ್ನು ಹಂತವಾಗಿ ಇನ್ ಸ್ಟೇಜಸ್ ಉಡಾಯಿಸ್ತು. ಆದರೆ 1991ರಲ್ಲಿ ಅಂತ್ಯದಲ್ಲಿ ಸೋವಿಯತ್ ಒಕ್ಕೂಟ ಕುಸಿಯಿತು. ಅದು ಕುಸಿದ ಮೇಲೆ ರಷ್ಯಾ ಹೊರಹೊಮ್ಮಿತು. ಅದರಿಂದ ಈ ಒಂದು ಕಮ್ಯುನಿಸ್ಟ್ ವ್ಯವಸ್ಥೆ ಕುಸಿದಿದ್ದರಿಂದ ಆ ದೇಶದಲ್ಲಿ ಅಮೇರಿಕಾ ಮತ್ತು ರಷ್ಯಾ ಮತ್ತೆ ಸ್ನೇಹಿತರಾಗಿ ಜಂಟಿಯಾಗಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಪ್ರಾರಂಭಿಸಿದವು. ಅದರ ಅಂಗವಾಗಿ 1998ರಲ್ಲಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನುವಂತಹ ಒಂದು ಬೃಹತ್ ನಿಲ್ದಾಣವನ್ನು ಹಂತವಾಗಿ ಭೂಕಕ್ಷೆಯಲ್ಲಿ ಸ್ಥಾಪಿಸುವಂತಹ ಕಾರ್ಯಕ್ರಮ ಪ್ರಾರಂಭ ಆಯಿತು. 98ರಿಂದ 2011 ನಡುವೆ ಅದು ನಡೀತು. ಇವತ್ತು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಭೂಮಿಯನ್ನು 400 ಕಿಲೋಮೀಟರ್ ಎತ್ತರದಲ್ಲಿ ಸುತ್ತುತ್ತಾ ಇದೆ. ಇವತ್ತು ಭಾರತದ 2ನೇ ಗಗನಯಾತ್ರಿಯಾದಂತಹ ಶುಭಾಂಶು ಶುಕ್ಲಾ ಅವರು ಖಂಡಿತ ನನ್ನ ಪ್ರಶ್ನೆ ಅದೇ ಆಗಿತ್ತು. ಗ್ರೂಪ್ ಕ್ಯಾಪ್ಟನ್ ಸುಧಾಂಶು ಶುಕ್ಲಾ ಅವರು ಮಾಡಿರುವಂತಹ ಸಾಧನೆ, ಹಾಗೆ ಅವ್ರು ನಡೆದು ಬಂದಂತಹ ಹಾದಿ, ಈ ಮಿಷನ್ ಆಕ್ಸಿಯಾನ್ 4ಅಲ್ಲಿ ಹೋಗಿರುವಂತಹ ಉದ್ದೇಶ ಏನು, ಅದರ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚಿ. ಖಂಡಿತ. ಶುಭಾಂಶು ಶುಕ್ಲಾ ಅನ್ನುವಂತಹ ಒಬ್ಬ ಭಾರತದ ಪ್ರಜೆ. ಇವರು ವೈಮಾನಿಕರು, ಪೈಲಟ್, ಬರೀ ಪೈಲಟ್ ಅಲ್ಲ, ಇವರು ಫೈಟರ್ ಪೈಲಟ್ ಆಗಿದ್ದವರು, ಜೊತೆಗೆ ಪರೀಕ್ಷಾ ಪೈಲಟ್ ಆಗಿದ್ದವರು, ಅಂದರೆ ಟೆಸ್ಟ್ ಪೈಲಟ್ ಆಗಿದ್ದವರು. ಮೊದಲನೇದಾಗಿ ರಾಷ್ಟ್ರೀಯ ಡಿಫೆನ್ಸ್ ಅಕಾಡೆಮಿ, ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಗೆ ಆಯ್ಕೆ ಆಗೋದೇ ಕಷ್ಟ. 2006ಕ್ಕೂ ಸ್ವಲ್ಪ ಮುಂಚೆ ಅವರು ಆಯ್ಕೆಯಾದರು, ಫೈಟರ್ ಪೈಲಟ್ ಆಗಿ ಆಯ್ಕೆಯಾದರು, ಅದು ಇನ್ನೂ ಕಷ್ಟ. ಅದಾದಮೇಲೆ ಟೆಸ್ಟ್ ಪೈಲಟ್ ಶಾಲೆಗೆ ಹೋಗಿ, ಟೆಸ್ಟ್ ಪೈಲಟ್ ಸ್ಕೂಲ್ಗೆ ಹೋಗಿ ಟೆಸ್ಟ್ ಪೈಲಟ್, ಇದು ಸುಲಭವಾಗಿ ಆಗೋವಂಥ ಕೆಲಸನೇ ಅಲ್ಲ. ಅದಾದರೂ ಅನೇಕ ವಿಮಾನಗಳನ್ನು ಚಾಲನೆ ಮಾಡಿ ಅವರಿಗೆ ಅನುಭವ ಇದೆ. ಆಮೇಲೆ 2020ರ ಸುಮಾರಿಗೆ ಅವರು ಭಾರತದ ಗಗನಯಾತ್ರಿಯಾಗಿ ಆಯ್ಕೆಯಾದರು. ಈ ಭಾರತದ ಗಗನಯಾತ್ರಿಯಾಗಿ ಆಯ್ಕೆಯಾಗಿದ್ದು ಭಾರತದ ಮೊದಲ ಮಾನವ ಸಹಿತ ಅಂತರಿಕ್ಷ ಕಾರ್ಯಕ್ರಮ ಏನಿದೆ, ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್, ಇದರ ಮೊದಲ ಹೆಜ್ಜೆಯಾದ ಗಗನಯಾನ ಕಾರ್ಯಕ್ರಮಕ್ಕೆ. ಹೀಗಾಗಿ ಶುಭಾಂಶು ಶುಕ್ಲಾ ಅವರು ಭಾರತದ ಗಗನಯಾನ ಕಾರ್ಯಕ್ರಮ ಏನಿದೆ ಅದಕ್ಕೆ ಆಯ್ಕೆಯಾದಂತಹ 4 ಗಗನಯಾತ್ರಿಗಳ ಪೈಕಿ ಒಬ್ಬರು. ಇವರ ಜೊತೆಗೇ ಶುಭಾಂಶು ಶುಕ್ಲಾ ಅವರು ಈ ಆಯ್ಕೆಯಾದ 4ರಲ್ಲಿ ಚಿಕ್ಕವರು. ಇವರ ಜೊತೆಗೆ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಅಜಿತ್ ಕೃಷ್ಣನ್, ಅಂಗದ್ ಪ್ರತಾಪ್ ಅಂತ ಇನ್ನೂ 3 ಜನ ಇವರ ಜೊತೆನೇ ಆಯ್ಕೆಯಾಗಿದ್ದಾರೆ. ಈ 4 ಜನನೂ ಆಯ್ಕೆಯಾಗಿ ಇವರು ಸಾಕಷ್ಟು ತರಬೇತಿಯನ್ನು ಭಾರತದಲ್ಲಿ ಮತ್ತು ರಷ್ಯಾದಲ್ಲಿ ಪಡೆದಿದ್ದಾರೆ. ಈಗ ಈ ಕಳೆದ ವರ್ಷ ಶುಭಾಂಶು ಶುಕ್ಲಾ ಅವರು ಆಕ್ಸಿಯಮ್ 4 ಅನ್ನುವಂತಹ ಒಂದು ಅಂತರಿಕ್ಷದ ಅಭಿಯಾನಕ್ಕೆ ಆಯ್ಕೆಯಾದರು. ಗಗನಯಾನದ ಗಗನಯಾತ್ರಿನೇ ಇವರು, ಅದರಲ್ಲಿ ಏನೂ ಸಂದೇಹ ಇಲ್ಲ. ಆದರೆ ಈ ಒಂದು ಯಾನಕ್ಕೆ ಆಯ್ಕೆಯಾದರು. ಇದು ಒಂದು ಖಾಸಗಿ ಸಂಸ್ಥೆ ಆಯೋಜಿಸಿರುವಂತಹ ಒಂದು ಅಭಿಯಾನ, ಪ್ರೈವೇಟ್ ಆಸ್ಟ್ರೋನಾಟ್ ಸ್ಪೇಸ್ ಫ್ಲೈಟ್ ಮಿಷನ್ ಇದು. ಇದರಲ್ಲಿ ಅನೇಕ ಸಂಸ್ಥೆಗಳು ಭಾಗವಹಿಸ್ತವೆ. ಮೊದಲನೇದಾಗಿ ಈ ಯಾನವನ್ನು ಯೋಜಿಸಿರೋದು ಒಂದು ಖಾಸಗಿ ಸಂಸ್ಥೆ, ಆಕ್ಸಿಯಮ್ ಅನ್ನುವಂತಹ ಅಮೇರಿಕಾದ ಒಂದು ಖಾಸಗಿ ಸಂಸ್ಥೆ. ಇದು ಈ ಯಾನನ ಆಯೋಜಿಸಿದೆ. ಅದರ ಹತ್ರ ರಾಕೆಟ್ ಇಲ್ಲ, ಅದರ ಹತ್ರ ಅಂತರಿಕ್ಷ ನೌಕೆ ಇಲ್ಲ, ಅಂತರಿಕ್ಷ ನಿಲ್ದಾಣವೂ ಇಲ್ಲ. ಇದಕ್ಕೆ ಏನು ಮಾಡ್ತಾ ಇದೆ ಅಂದರೆ, ಅದು ರಾಕೆಟ್ಟಿಗಾಗಿ ಹಾಗೂ ಅಂತರಿಕ್ಷ ನೌಕೆಗಾಗಿ ಅದು ಸ್ಪೇಸ್ ಎಕ್ಸ್ ಅನ್ನುವಂತಹ ಅಮೇರಿಕಾದ ಒಂದು ಸಂಸ್ಥೆ, ಖಾಸಗಿ ಸಂಸ್ಥೆನ ಅದು ಅವಲಂಬಿಸಿದೆ. ಸ್ಪೇಸ್ ಎಕ್ಸ್ನ ಒಡೆಯರು ಯಾರು ಅಂದರೆ ಎಲಾನ್ ಮಸ್ಕ್ ಅವರು, ಎಲ್ರಿಗೂ ಗೊತ್ತಿರೋ ಹೆಸರೇ, ಚಿರಪರಿಚಿತ ಹೆಸರು. ಹೀಗಾಗಿ ಆಕ್ಸಿಯಮ್ 4 ಅಭಿಯಾನದಲ್ಲಿ 4 ಜನ ಗಗನಯಾತ್ರಿಗಳನ್ನು ಅಂತರಿಕ್ಷಕ್ಕೆ ಉಡಾಯಿಸಿದ್ದು ಫ್ಯಾಲ್ಕನ್ 9 ಅನ್ನುವಂತಹ ಒಂದು ರಾಕೆಟ್. ಅದು ಸ್ಪೇಸ್ ಎಕ್ಸ್ ಸಂಸ್ಥೆ. ಜೊತೆಗೆ ಅವರೆಲ್ಲ ಆ ಫಾಲ್ಕನ್ 9 ರಾಕೆಟ್ನ ಮೇಲೆ ಕುಳಿತಿದ್ದು ಕ್ರೂ ಡ್ರ್ಯಾಗನ್ ಅನ್ನುವಂತಹ ನೌಕೆಯಲ್ಲಿ, ಅದು ಸ್ಪೇಸ್ ಎಕ್ಸ್ ಸಂಸ್ಥೆ. ಇವಾಗ ಈ ಆಕ್ಸಿಯಮ್ 4 ಅಭಿಯಾನದಲ್ಲಿ ಶುಭಾಂಶು ಶುಕ್ಲಾ ಅವರು ಪೈಲಟ್ ಆಗಿದ್ದಾರೆ. ಜೊತೆಗೆ ಈ ತಂಡದ 4 ತಂಡದ ನಾಯಕಿ ಒಬ್ಬರು ಮಹಿಳೆ. ಸಂತೋಷ ಆಗ್ಬೋದು ನಿಮಗೆ? ಖಂಡಿತ. ಯಾಕಂದರೆ
ಈ ಮಹಿಳೆ ಸಾಕಷ್ಟು ತರಬೇತಿನ ಪಡೆದು ಸಾಕಷ್ಟು ಅಭಿಯಾನಗಳಲ್ಲಿ ಈಗಾಗಲೇ ನಾಸಾದ ಗಗನಯಾತ್ರೆ ಆಗಿದ್ದವರು. ಪೆಗಿ ವಿಟ್ಸನ್ ಅಂತ ಇವ್ರ ಹೆಸರು. ಇವರು ಈ ತಂಡದ ನಾಯಕಿ. ಇವರ ಪೈಲಟ್ ಶುಭಾಂಶು ಶುಕ್ಲಾ. ಇವರಲ್ಲದೆ ಪೋಲೆಂಡ್ನ ಒಬ್ಬರು ಗಗನಯಾತ್ರಿ. ಇವರ ಹೆಸರು ಹೇಳೋದು ಉಚ್ಚರಿಸೋದೇ ಕಷ್ಟ. ಸ್ಲಾವೋಸ್ ಉಜ್ನಾನ್ಸ್ಕಿ ವಿಜ್ನಿಯೋವ್ಸ್ಕಿ ಅಂತ. ಓಕೆ, ಸಾಮಾನ್ಯವಾಗಿ ಪೋಲೆಂಡ್ನ ಹೆಸರುಗಳನ್ನು ಉಚ್ಚರಿಸೋದು ಕಷ್ಟ. ಸ್ಲಾವೋಸ್ ಉಜ್ನಾನ್ಸ್ಕಿ ವಿಜ್ನಿಯೋವ್ಸ್ಕಿ ಅಂತ. ಇನ್ನೊಬ್ಬರ ಹೆಸರು ಸ್ವಲ್ಪ ಸುಲಭವಾಗಿ ಉಚ್ಚರಿಸ್ಬೋದು, ಟಿಬೋರ್ ಕಾಪು ಅಂತ. ಇವರು ಹಂಗೇರಿನವರು. ನೋಡಿ, ಹಂಗೇರಿನವರು, ಪೋಲೆಂಡ್ನವರು, ಅಮೆರಿಕಾದವರು, ಭಾರತೀಯರು, 4 ಜನ 4 ರಾಷ್ಟ್ರಗಳವರು ಆಕ್ಸಿಯಂ 4 ಅಭಿಯಾನದಲ್ಲಿ ಕ್ರೂ ಡ್ರ್ಯಾಗನ್ ಅನ್ನುವಂತಹ ನೌಕೆಯಲ್ಲಿ ಕುಳಿತು ಫಾಲ್ಕನ್ 9 ಅನ್ನುವಂತಹ ಒಂದು ರಾಕೆಟ್ನಲ್ಲಿ ಅಂತರಿಕ್ಷಕ್ಕೆ ತೆರಳಿದ್ದಾರೆ. 15 ದಿನಗಳಿಗೂ ಹೆಚ್ಚಾಗಿದೆ ಇದು ತೆರಳಿ. ಇದರ ಉದ್ದೇಶ ಏನು? ಯಾವಾಗ ವಾಪಸ್ ಹಿಂತಿರುಗುವಂತಹ ಸಂಭವ ಇದೆ? ಹೇಳ್ತೀನಿ ನೋಡಿ. ಈ ಆಕ್ಸಿಯಂ 4 ಅಭಿಯಾನದ ಉದ್ದೇಶ ಏನು ಅಂದರೆ, ಅಂತರಿಕ್ಷಕ್ಕೆ ಗಗನಯಾತ್ರಿಗಳನ್ನು ಕಳುಹಿಸಿ ಅಲ್ಲಿ ಅವರಿಂದ ಅನೇಕ ಪ್ರಯೋಗಗಳನ್ನು ಮಾಡುವಂತಹ ಆಯೋಜಿಸಿದಂತಹ ಒಂದು ಕಾರ್ಯಕ್ರಮ ಇದು. ಮುಖ್ಯವಾಗಿ ಅಂತರಿಕ್ಷದಲ್ಲಿ ವಾಸಿಸೋದು ಭೂಮಿಯ ಮೇಲೆ ವಾಸಿಸಿದಂತೆ ಅಲ್ಲ. ಅಲ್ಲಿ ಇರುವಂತಹ ಅನುಭವವೇ ಒಂದು ಅಪೂರ್ವವಾದ ಅನುಭವ. ಹೀಗಾಗಿ ಈ ಆಕ್ಸಿಯಂ 4 ಅಭಿಯಾನದ ಮೂಲ ಉದ್ದೇಶ 4 ಜನರನ್ನು ಅಂತರಿಕ್ಷಕ್ಕೆ ಕಳಿಸಿ 4 ರಾಷ್ಟ್ರಗಳವರನ್ನು ಅಲ್ಲಿ ಅವರು ಅನೇಕ ಪ್ರಯೋಗಗಳನ್ನು ಮಾಡುವಂತೆ ಮಾಡಿ, ಅದರ ಜೊತೆಗೆ ಅಂತರಿಕ್ಷದಲ್ಲಿ ವಾಸಿಸುವಂತಹ ಅಪೂರ್ವವಾದ, ವಿಶಿಷ್ಟವಾದ, ಅನನ್ಯವಾದ ಅನುಭವವನ್ನು ಪಡೆಯುವಂತೆ ಮಾಡೋದು. ಇವಾಗ ಹೇಳ್ತೀನಿ ನೋಡಿ, ಶುಭಾಂಶು ಶುಕ್ಲಾ ಅವರು ಕಳೆದ ಜೂನ್ 25ನೇ ತಾರೀಕು ಅಂತರಿಕ್ಷಕ್ಕೆ ಫಾಲ್ಕನ್ 9 ರಾಕೆಟ್ನಲ್ಲಿ ಅದರ ಮೇಲೆ ಕುಳಿತಿದ್ದಂತಹ ಕ್ರೂ ಡ್ರ್ಯಾಗನ್ ನೌಕೆಯಲ್ಲಿ ಅಂತರಿಕ್ಷಕ್ಕೆ ಉಡಾಯಿಸಲ್ಪಟ್ಟರು. ಅದಾದ ಮೇಲೆ ಸುಮಾರು 1 ದಿನಗಳ ಕಾಲ, ಅದು 1 ದಿನಕ್ಕೂ 4 ಗಂಟೆ ಹೆಚ್ಚು ಕಾಲ ಸ್ವತಂತ್ರವಾಗಿ ಆ ನೌಕೆಯಲ್ಲಿ ಭೂಮಿಯನ್ನು ಸುತ್ತಿ ನಂತರ ಅವರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಥವಾ ISS ಅಂತ ಹೇಳ್ತೀವಿ, ಆ ಒಂದು ಬೃಹತ್ ನೌಕೆನ ಕೂಡಿಕೊಂಡ್ರು. ನಾನು ಆಗಲೇ ಹೇಳಿದೆ, ಅಂತರಿಕ್ಷ ನಿಲ್ದಾಣ ಸ್ಪೇಸ್ ಸ್ಟೇಷನ್ ಅಂದರೆ ಅನೇಕ ಗಗನಯಾತ್ರಿಗಳು ತಿಂಗಳಾನುಗಟ್ಟಲೆ ಸುಗಮವಾಗಿ ಸುಖವಾಗಿ ವಾಸಿಸುತ್ತಾ ಪ್ರಯೋಗಗಳನ್ನು ನಡೆಸುವುದಕ್ಕೆ ಅನುವು ಮಾಡಿಕೊಡುವಂತಹ ಒಂದು ನೌಕೆ. ಈ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಎಷ್ಟು ದೊಡ್ಡದಪ್ಪ ಅಂದರೆ, ಹೊರಗಿಂದ ನೋಡಿದ್ರೆ ಅದು ಒಂದು ಫುಟ್ಬಾಲ್ ಮೈದಾನದಷ್ಟು ದೊಡ್ಡದಾಗಿದೆ. ಜೊತೆಗೆ ಅದರ ಒಳಗಡೆ ಇರುವಂತಹ ಇದು ಸ್ಥಳ ಎಷ್ಟಿದೆಯಪ್ಪ ಅಂದರೆ, ಸುಮಾರು 6 ಬೆಡ್ರೂಮ್ ಮನೆಯಲ್ಲಿ ಎಷ್ಟಿರುತ್ತೋ ಸ್ಥಳ ಅಷ್ಟಿದೆ. ಹೀಗಾಗಿ ಅಲ್ಲಿ ಶುಭಾಂಶು ಶುಕ್ಲಾ ಅವರು 15 ದಿನಗಳ ಕಾಲ ವಾಸಿಸ್ತಾ ಇದ್ದಾರೆ. ಈಗ ಮೊದಲು ಅವರು ತೆರಳಿದ್ದು ಕ್ರೂ ಡ್ರ್ಯಾಗನ್ ನೌಕೆಯಲ್ಲಿ. 1 ದಿನದ ನಂತರ ಅದು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣವನ್ನು ಸಮೀಪಿಸಿ ಅದನ್ನು ಭದ್ರವಾಗಿ ಕೂಡಿಕೊಂಡಿದೆ. ಅವರು ಆ ನೌಕೆಯಿಂದ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣವನ್ನು ಪ್ರವೇಶಿಸಿ ಅಲ್ಲಿ ವಾಸಿಸ್ತಾ ಇದ್ದಾರೆ. ಈಗ ಹೋದವರು 4 ಜನ, ಆದರೆ ಅದಕ್ಕೆ ಮುಂಚೆ ಅದರಲ್ಲಾಗಲೇ 7 ಜನ ವಾಸಿಸ್ತಾ ಇದ್ರು. ಇವಾಗ 11 ಜನ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ವಾಸಿಸ್ತಾ ಇದ್ದಾರೆ. ಇನ್ನೊಂದು ವಿಚಾರ ಹೇಳ್ತೀನಿ, ನಂಬ್ತೀರಾ? ಇವಾಗ ಕೂಡ ಈ ಕ್ಷಣದಲ್ಲೂ ಶುಭಾಂಶು ಶುಕ್ಲಾ ಅವರು ಗಂಟೆಗೆ ಕೇವಲ 28,000 ಕಿಲೋಮೀಟರ್ ವೇಗದಲ್ಲಿ ಭೂಮಿಯನ್ನು ಸುತ್ತುತ್ತಾ ಇದ್ದಾರೆ. ನಂಬ್ತೀರಾ? ನೀವು ನೋಡಿ, ನೀವಾಗಲಿ, ದೂರದರ್ಶನದ ತಾಂತ್ರಿಕ ಸಿಬ್ಬಂದಿ ಆಗಲಿ, ಎಲ್ಲರೂ ಒಂದು ವಾಹನದಲ್ಲಿ, ಕಾರೋ ಅಥವಾ ವ್ಯಾನ್ನಲ್ಲಿ ಬಂದಿರ್ತೀರ. ನಾವು ಬೆಂಗಳೂರಿನ ರಸ್ತೆಗಳಲ್ಲಿ ನಾವು ಸಾಮಾನ್ಯವಾಗಿ ಸರಾಸರಿ ವೇಗ, ಆವರೇಜ್ ಸ್ಪೀಡಲ್ಲಿ ಎಷ್ಟು ವೇಗವಾಗಿ ಧಾವಿಸ್ತೀವಪ್ಪ ಅಂದರೆ ಗಂಟೆಗೆ ಸುಮಾರು 30 ಕಿಲೋಮೀಟರ್ಗಳು ಅಂತ ಇಟ್ಕೊಳ್ಳಿ. ಅದಕ್ಕೆ 1000 ಪಟ್ಟು ವೇಗದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಶುಭಾಂಶು ಶುಕ್ಲಾ ಅವರು ಇವತ್ತು ಭೂಮಿಯನ್ನು ಸುತ್ತುತ್ತಾ ಇದ್ದಾರೆ. ಹೀಗಾಗಿ ಭೂಮಿಯನ್ನು ಒಮ್ಮೆ ಸುತ್ತೋದಕ್ಕೆ ಅವರಿಗೆ 92 ನಿಮಿಷ ಸಾಕಷ್ಟು. ಇದು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ದಿನನಿತ್ಯ ಜೀವನದ ದೃಷ್ಟಿಯಿಂದ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಜೊತೆಗೆ ಈ ರೀತಿ ಸುತ್ತೋದ್ರಿಂದ ಒಂದೇ ಒಂದು 24 ಗಂಟೆಗಳ ಅವಧಿಯಲ್ಲಿ, ಒಂದು ದಿನದ ಅವಧಿಯಲ್ಲಿ 16 ಸಲ ಸುತ್ತಬಿಟ್ಟಿರ್ತಾರೆ ಭೂಮಿನವರು. 15ರಿಂದ 16 ಸಲ ಸುತ್ತಿದ್ದಾರೆ. ಸರ್, ಈ ಥರದ ಒಂದು ಅಭಿಯಾನಕ್ಕೆ ಯಾವ ರೀತಿ ತಯಾರಿ ಇರಬೇಕು? ಖಂಡಿತ ಬಹಳ ಒಳ್ಳೆ ಪ್ರಶ್ನೆ ಇದು. ಇದಕ್ಕೆ ತಯಾರಿ 1 ವರ್ಷದಷ್ಟಾದರೂ ಬೇಕಾಗುತ್ತೆ. 1 ವರ್ಷದಷ್ಟಾದರೂ ಬೇಕಾಗುತ್ತೆ. ಸುಮಾರು 8 ತಿಂಗಳಿಂದ 1 ವರ್ಷದ ಅವಧಿಯಲ್ಲಿ ಅಮೆರಿಕಾದಲ್ಲಿ ಅಮೂಲ್ಯವಾದ ತರಬೇತಿನ ಪಡೆದು, ಅನುಭವವನ್ನು ಪಡೆದು ಶುಭಾಂಶು ಶುಕ್ಲಾ ಅವರು ಕೃತಾರ್ಥರಾಗಿದ್ದಾರೆ ಅಂತ ಹೇಳ್ಬೋದು ಕೆಲ ಮಟ್ಟಿಗೆ. ಯಾಕಂದರೆ ಎಷ್ಟು ಜನಕ್ಕೆ ಸಿಗುತ್ತೆ? 140 ಕೋಟಿ ಭಾರತೀಯರಲ್ಲಿ ಇವರು ಒಬ್ಬರೇ
ಇವರು ಒಬ್ಬರಿಗೆ ಸಿಕ್ಕಿರೋದು. ಹಾಗಾಗಿ ಶುಭಾಂಶು ಶುಕ್ಲಾ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ನಾನಿವತ್ತು ಕೇವಲ ಒಬ್ಬ ವ್ಯಕ್ತಿಯಾಗಿ ಇಲ್ಲಿ ಬಂದಿಲ್ಲ, ಇಂಡಿವಿಜುವಲ್ ಆಗಿ ಬಂದಿಲ್ಲ. ನಾನು 140 ಕೋಟಿ ಭಾರತೀಯರ ಕನಸನ್ನು, ಆಶಾಭಾವನೆಗಳನ್ನು ಹೊತ್ತು ತಂದಿದ್ದೀನಿ ಅಂತ ಹೇಳಿದರು. ಈಗಾಗಲೇ ಅವರು ಭಾರತದಿಂದ ಅಲ್ಲಿಗೆ ತೆಗೆದುಕೊಂಡು ಹೋದಂತಹ ಖಾದ್ಯಗಳು, ಮಾವಿನ ಹಣ್ಣಿನ ರಸ ಆಗಲಿ, ಆಮ್ರಸ್ ಅಂತ ಹೇಳ್ತಾರೆ ಹಿಂದಿನಲ್ಲಿ, ಅಥವಾ ಈ ಹೆಸರು ಬೇಳೆದು ಹಲ್ವ, ಅದನ್ನು ಕ್ಯಾರೆಟ್ ಹಲ್ವ, ಇದನ್ನು ಮೂರನ್ನೂ ತೆಗೆದುಕೊಂಡು ಹೋಗಿ ಅದನ್ನು ತಮ್ಮ ಸಹಚರರೊಂದಿಗೆ ಸೌದಿದ್ದಾರೆ ಹೀಗಾಗಿ. ಆದರೆ ಇಲ್ಲಿ ಒಂದು ಜ್ಞಾಪಕ ಬರುತ್ತೆ, ಏನು ಬೇಕಾದ್ರೆ ತಿನ್ಬೋದಾ ನಾವು ಅಂತರಿಕ್ಷದಲ್ಲಿ? ತಿನ್ನಬಹುದು, ಆದರೆ ಇಲ್ಲ, ಸಾಧ್ಯ ಇಲ್ಲ. ಯಾಕಂದರೆ ಅಲ್ಲಿ ಸ್ವಲ್ಪ ಬೇಗ ಹೇಳ್ತೀನಿ, ನಮ್ಮ ದಿನನಿತ್ಯ ಜೀವನದಲ್ಲಿ ಏನೇನು ಚಟುವಟಿಕೆಗಳಿರುತ್ತೋ ಅದನ್ನು ನಾವು ಸುಲಭವಾಗಿ ಅಲ್ಲಿ ನಿರ್ವಹಿಸೋಕ್ಕಾಗಲ್ಲ. ಹಲ್ಲುಜ್ಜೋದೇ ಆಗಲಿ ಅಲ್ಲಿ ಹಲ್ಲುಜ್ಜಿಬಿಟ್ಟು ನಾವು ಭೂಮಿ ಮೇಲೆ ವಾಶ್ ಬೇಸಿನಲ್ಲಿ ಉಗ್ದಂಗೆ ಉಗ್ಯೋಕ್ಕಾಗಲ್ಲ, ಅದು ತೇಲಕ್ಕೆ ಶುರು ಆಗುತ್ತೆ. ಹಾಗಾಗಿ ಟೂತ್ಪೇಸ್ಟ್ನ ಹಲ್ಲುಜ್ಜಿದ ಮೇಲೆ ನುಂಗಬೇಕಾಗುತ್ತೆ. ಸ್ನಾನ ಮಾಡೋದಕ್ಕೆ ಅವಕಾಶ ಇಲ್ಲ, ಒಂದು ಟವಲ್ನಿಂದ ಒರೆಸ್ಕೋಬೇಕಾಗುತ್ತೆ. ವೆಟ್ ಟವಲ್ ಅಂತ ಏನು ಹೇಳ್ತೀವಿ, ಅಂತಹ ಒಂದು ವಿಶೇಷವಾದ ಟವಲ್ನಲ್ಲಿ ಒರೆಸ್ಕೋಬೇಕಾಗುತ್ತೆ ಮೈನ್. ಆಮೇಲೆ ಮೂರನೇದಾಗಿ ಬೇಕಾದ್ದನ್ನು ತಿನ್ನೋದು, ಪಫ್ ತಿಂತೀನಿ ನಾನು ಹೋಗಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಆಹಾರದ ತುಣುಕುಗಳೇನಾದರೂ ಅಲ್ಲಿ ಬಿದ್ದರೆ ಕಣ್ಣಿಗೋ, ಮೂಗಿಗೋ, ಎಲೆಕ್ಟ್ರಾನಿಕ್ ಉಪಕರಣಗಳಿಗೋ, ಕಿವಿಗೋ ಹೋದರೆ ತುಂಬ ಕಷ್ಟ. ಹಾಗಾಗಿ ವಿಶೇಷವಾಗಿ ತಯಾರಿಸಲ್ಪಟ್ಟಂತಹ ಖಾದ್ಯ ಪದಾರ್ಥಗಳನ್ನು ಹೊಸ ಫ್ರೆಶ್ ಅಂತ ಅಂದರೆ ತಾಜಾ ಪದಾರ್ಥಗಳನ್ನೇ ತಿನ್ಬೋದು. ಆದರೆ ಅದು ಯಾವ ರೀತಿ ತಯಾರಿಸಿರ್ತಾರೆ ಅನ್ನೋದು ಮುಖ್ಯ. ಇನ್ನು ನಾಲ್ಕನೇದಾಗಿ ಒಂದೇ ಒಂದು ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ, ಶೌಚ ಕಾರ್ಯವನ್ನು ನಿರ್ವಹಿಸೋದು ಹೇಗೆ ಅಲ್ಲಿ? ಇದು ನಗಬೋದು ಎಷ್ಟೋ ಜನ, ಆದರೆ ಬಹಳ ಇದು ಸುಲಭ ಅಲ್ಲ. ಯಾಕಂದರೆ ಭೂಮಿಯ ಮೇಲೆ ಗುರುತ್ವ ಅನ್ನೋದು ಯಾವಾಗಲೂ ಇರೋದು. ಹಾಗಾಗಿ ನಾವು ಫ್ಲಶ್ ಮಾಡಿದಾಗ ಏನೇ ಇರಲಿ ತ್ಯಾಜ್ಯ ವಸ್ತುಗಳು ಕೊಚ್ಕೊಂಡು ಹೋಗುತ್ತವೆ. ಅಂತರಿಕ್ಷದಲ್ಲಿ ಆ ರೀತಿ ಆಗಲ್ಲ, ಅಲ್ಲಿ ತೂಕ ಅನ್ನೋದೇ ಇಲ್ಲ. ಹಾಗಾದ್ರೆ ಹೇಗೆ ಮ್ಯಾನೇಜ್ ಮಾಡ್ತಾರೆ? ತೂಕದ ಬದಲು ಅಲ್ಲಿ ನಿರ್ವಾತ, ವ್ಯಾಕ್ಯೂಮ್ ಇರುತ್ತೆ ಅಷ್ಟೇ. ಏನೇ ಇದ್ದರೂ ಸಕ್ ಮಾಡ್ಕೊಂಬಿಡ್ತಾರೆ, ಅಂದರೆ ಎಳ್ಕೊಂಬಿಡ್ಬೇಕು ಒಳಗೆ, ಆ ರೀತಿ. ಆದರೆ ಶೌಚ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಮುಂಚೆ ಸುಮಾರು ಒಂದು 4-5 ನಿಮಿಷಗಳ ತಯಾರಿ ಕೂಡ ಬಹಳ ಮುಖ್ಯ. ನೋಡಿ, ಇದೆಲ್ಲ ಅಪೂರ್ವವಾದ ಅನುಭವಗಳು. ಇದನ್ನೆಲ್ಲ ಪಡೆದು ಶುಭಾಂಶು ಶುಕ್ಲಾ ಅವರು ವಾಪಸ್ ಬರ್ತಾ ಇದ್ದಾರೆ. ತರಬೇತಿ ಹೆಮ್ಮೆ ಆಗುವಂತಹ ವಿಷಯ, ಇಡೀ ಭಾರತಕ್ಕೆ ಹಾಗೆ ವಿಶ್ವಕ್ಕೇನೆ ಒಂದು ಹೆಮ್ಮೆ ಆಗುವ ವಿಚಾರ. ಭಾರತಕ್ಕೆ ಯಾಕೆ ಅಂದರೆ ಈ ತಂಡದ ನಾಯಕಿ ಪೆಗಿ ವಿಟ್ಸನ್ ಅಂತ ಹೇಳಿದೆ, ಅವರು ನಾಯಕಿ, ಕಮಾಂಡರ್. ಅವರು ಹೇಳಿದ್ದಾರೆ, ಶುಭಾಂಶು ಶುಕ್ಲಾ ಅವರು ನನ್ನ ಪೈಲಟ್ ಆಗಿದ್ದು ನನಗೆ ಬಹಳ ಸಂತಸ ತಂದಿದೆ ಅಂತ. ಆಮೇಲೆ ಆ ಟಿಬೋರ್ ಕಾಪು ಅನ್ನುವಂತಹ ಹಂಗೇರಿಯ ಗಗನಯಾತ್ರಿ ಹೇಳಿದ್ದಾರೆ, ಶುಭಾಂಶು ಶುಕ್ಲಾ ಅವರು ಎಷ್ಟು ತಿಳ್ಕೊಂಡಿದ್ದಾರಪ್ಪ ಅಂದರೆ ನೋಡಿದ್ರೆ ಅವರಿಗೆ ಸುಮಾರು 130 ವರ್ಷ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಅಷ್ಟು ಜೀವನದ ಅನುಭವ ಇದೆ ಅನ್ನೋ ಥರ ಅವರಿಗೆ ಜ್ಞಾನ ಇದೆ, ಪರಿಜ್ಞಾನ ಇದೆ ಅಂತ. ನೋಡಿ, ಇದಕ್ಕಿಂತ ಭಾರತೀಯರಿಗೆ ಇನ್ನೇನು ಹೆಮ್ಮೆ ಬೇಕಾಗಿದೆ? ಖಂಡಿತ ನಿಮ್ಮ ಹತ್ರ ಕಲಿಯೋದು, ಕೇಳೋದು, ತಿಳಿಯೋದು ಸಾಕಷ್ಟು ಇದೆ ಸರ್. ಆದರೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿ ಈ ಯಾನದ ಬಗ್ಗೆ, ಅಭಿಯಾನದ ಬಗ್ಗೆ, ಹಾಗೆ ಏನಾಗತ್ತೆ ಮುಂಬರುವ ದಿನಗಳಲ್ಲಿ ನಾವು ಏನನ್ನು ನೋಡಬಹುದು ಅನ್ನೋ ಒಂದು ಸೆಂಟೆನ್ಸ್ನಲ್ಲಿ ಹೇಳೋದಾದರೆ, ಒಂದು ವಾಕ್ಯದಲ್ಲಿ ಹೇಳೋದಾದರೆ ಕಾರ್ಯಕ್ರಮದ ಕೊನೆಯಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನೋಡಿ, ಇವಾಗ ಮೊದಲನೇದಾಗಿ ಭಾರತೀಯರಾಗಿ 140 ಕೋಟಿ ಭಾರತೀಯರು ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ಭಾರತೀಯರಾದ ಪ್ರತಿಯೊಬ್ಬರು ಆಶಿಸುವುದು ನಮ್ಮ ಆದ್ಯ ಕರ್ತವ್ಯ. ಆಶಿಸೋಣ, ಪ್ರಾರ್ಥಿಸೋಣ. ಎರಡನೇದಾಗಿ, ಈಗಾಗಲೇ ಭಾರತ ಅಂತರಿಕ್ಷದಲ್ಲಿ ಸಾಕಷ್ಟು ಸಾಧಿಸಿದೆ. ಮಾನವ ಸಹಿತ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಗಗನಯಾನ ಮೊದಲ ಹೆಜ್ಜೆ, ಆಮೇಲೆ ಭಾರತೀಯ ಅಂತರಿಕ್ಷ ಸ್ಟೇಷನ್ ISS ಥರದ್ದೇ 2040 ಸುಮಾರಿಗೆ ಭಾರತಕ್ಕೆ ಆಸೆ ಇದೆ. ಏನು ಅಂದರೆ ಚಂದ್ರನಲ್ಲಿಗೆ ನಮ್ಮ ಗಗನಯಾತ್ರಿಗಳನ್ನು ಕಳಿಸೋದು. 2047 ಹೊತ್ತಿಗೆ ನಾವು ಚಂದ್ರನ ಮೇಲೆ ನೆಲೆಯೊಂದನ್ನು ಸ್ಥಾಪಿಸೋದು. ಇದೆಲ್ಲ ತುಂಬ ಈ ಉದ್ದೇಶಗಳೇನಿದೆ ಇದು ಮಹತ್ತರವಾದದ್ದು, ಸಾಧಿಸೋಕ್ಕಾಗತ್ತಾ ಸದ್ಯದಲ್ಲಿ ಅಂತ ಅನಿಸ್ಬೋದು. ಆದರೆ ನೀವು ಭಾರತದ ಅಂತರಿಕ್ಷ ಕಾರ್ಯಕ್ರಮ ಯಾವ ರೀತಿ ಬೆಳೆದು ಬಂದಿದೆ ಅಂತ ನೋಡಿದ್ರೆ ಖಂಡಿತ ಇದ್ರ ಬಗ್ಗೆ ಆಶಾಭಾವನೆ ಮೂಡುತ್ತೆ. ಆಶಾಭಾವನೆಯಿಂದ ಒಟ್ಟಾಗಿ ಭಾರತೀಯರೆಲ್ಲರೂ ಇದಕ್ಕೆ ಶ್ರಮಿಸಬೇಕು ಅನ್ನೋದು ಇದು ನನ್ನ ವೈಯಕ್ತಿಕ ಅನಿಸಿಕೆ. ಖಂಡಿತ ಸರ್. ಹಾಗೆ ಭಾರತದಲ್ಲಿರುವಂತಹ ಇದಕ್ಕೆ ಕೆಲಸ ಮಾಡ್ತಿರುವಂತಹ ಪ್ರತಿಯೊಬ್ಬ ವಿಜ್ಞಾನಿಯವರಿಗೂ ಶಕ್ತಿ ಕೊಡಲಿ, ಸಾಮರ್ಥ್ಯ ಕೊಡಲಿ, ಎಲ್ಲ ಆಶಯಗಳು ಈಡೇರಲಿ ಅಂತ ಪ್ರಾರ್ಥಿಸ್ತಾ ವಿಜ್ಞಾನ ವಿಸ್ಮಯ ಮತ್ತಷ್ಟು ವಿಸ್ಮಯಕಾರಿ ವಿಷಯಗಳನ್ನು ಹೊತ್ತು ತರುತ್ತೇವೆ. ನಮಸ್ಕಾರ.